ಮೊದಲ ಸರದಿಯ ಬಿರುಸಿನ ಆಟಗಾರ ಕಂಕಣ ಒಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದೆಡೆ ವಿಘ್ನೇಶ್ ಪಟ್ಟಾಭಿ ಮತ್ತು ಪವನ್ ರೆಡ್ಡಿ ಮೊದಲ ಸರದಿ ಆಟಗಾರರು. 36 ಚೆಂಡುಗಳಲ್ಲಿ 25 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅದ್ಯಾವ ಎಸ್ಗಾರನಿತ್ತ ಮೊದಲವರಿಗಾಗಿ ಇಲ್ಲಿ ಕಲ್ಕೆರೆ ಕಿಂಗ್ಸ್ ಆಟಗಾರರು ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಪ್ರಸ್ತುತ ಪಂದ್ಯವನ್ನು ಕಲ್ಕೆರೆ ಕಿಂಗ್ಸ್ ಆಟಗಾರರು ಜಯಿಸಬೇಕಾದ್ರೆ ಎಸ್ಗಾರರು ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನು ಪಡ್ಕೊಳ್ಬೇಕಾಗಿರುವಂತಹ ಒತ್ತಡದ ಪರಿಸ್ಥಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಿನ್ನೆಯ ದಿನ ಹುಟ್ಟುಹಬ್ಬದ ಆಚರಣೆಯಲ್ಲಿರ್ತಕ್ಕಂಥ ವಿಘ್ನೇಶ್ ಪಟ್ಟಾಭಿ ಕಾಡುಗೋಡಿಯ ಪರಿಸರದ ಮತ್ತೋರ್ವ ಅಪ್ರತಿಮ ಆಟಗಾರ ಕೂಡ. ಟಾರ್ಗೆಟ್ ಸಂಖ್ಯೆ 25 ಕಿರಣ್ ಮೊದಲ ಓವರ್ಗಾಗಿ ವಿಘ್ನೇಶ್ ಪಟ್ಟಾಭಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪವನ್ ರೆಡ್ಡಿ ನಾನ್ ಸ್ಟ್ರೈಕ್ ಅಲ್ಲಿ ಕಿರಣ್ ಮೊದಲ ಓವರ್ಗಾಗಿ. ಇಲ್ಲಿ ಎರಡನೇ ಸೆಷನ್ ಆರಂಭನ ಕಾಣ್ತಾ ಇದೆ. ಎರಡನೇ ಸೆಷನ್ ಮೊದಲ ಚೆಂಡಿಗಾಗಿ ಕಿರಣ್ ಎಸ್ಆರ್ಕೆ ಭಾಗದಲ್ಲಿ ಪಟ್ಟಾಭಿ ಸ್ಟ್ರೈಕ್ ಅಲ್ಲಿ. ಆರಂಭಿಕ ಎಸೆತ ಆಟಗಾರರ ಏಕಾಗ್ರತೆ ಪರೀಕ್ಷಿಸಬಲ್ಲಂತ ಚೆಂಡನ್ನು ಕಿರಣ್ ದಾಖಲಿಸಿದ್ರು. ನಡುವೆ ಪಟ್ಟಾಭಿ ಒಂಟಿ ಓಟವನ್ನು ದಾಖಲಿಸಿದ್ರು. ಪಟ್ಟಾಭಿ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಟೀಮ್ ಎಂಬಿ ಮತ್ತು ಸ್ಮ್ಯಾಶರ್ಸ್ನ ಪಂದ್ಯದೊಂದು ಟಾಸ್ ಪ್ರಕ್ರಿಯೆ ಈಗಾಗಲೇ ಮಗ್ಗಿ ಅವರು ನಡೆಸಿಕೊಳ್ತಾ ಇದ್ದಾರೆ. ಅದ್ಯಾವ ಒಂದು ತಂಡ ಆರಂಭಿಕ ಹಂತ ಟಾಸ್ ಅನ್ನು ಜಯಿಸ್ತಾರೆ ನೋಡಬೇಕಾಗಿದೆ. ಮತ್ತೆರಡನೆಯ ಬಾರಿ ಪವನ್ ರೆಡ್ಡಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 30 ಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಓಟಗಳು ಬರುತ್ತಾ ಇದೆ. ಪವನ್ ರೆಡ್ಡಿ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಒಂಟಿ ಓಟಗಳ ಸೇರ್ಪಡೆ ಮುಕ್ತಾಯ ಕಂಡ 2 ಚೆಂಡುಗಳ ಬಳಿಕ ಟೀಮ್ ಇಂಡಿಯಾ ಬಾಬು 11 2 ಓಟವನ್ನು ತಲುಪ್ತಾ ಇದೆ. ರೇವಾ ಶಾಟ್ ಹೊಡೆತ ದಾಖಲಿಸಲ್ಲ ಪ್ರಯತ್ನ ವಿಘ್ನೇಶ್ ಪಟ್ಟಾಭಿ ದಾಳ ಮುಖಾಂತರ ಇವಾಗ ಮೊದಲ ಸಿಕ್ಸರ್ ರಿವರ್ಸ್ ಶಾಟ್ ರೂಪದಲ್ಲಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಆ ರೂಟಗಳ ಸೇರ್ಪಡೆಯೂ ಕೂಡ ಟೀಮ್ ಇಂಡಿಯಾ ಬಾಬುಲನ ಮತ್ತವರು ಅಪ್ರತಿಮ ಬಿರುಸಿನ ಆಟಗಾರ ವಿಘ್ನೇಶ್ ಪಟ್ಟಾಭಿ ಒಂದು ಬೌಂಡರಿ ಮತ್ತು ಒಂದು ಸಿಕ್ಸರ್ ಈಗಾಗಲೇ ದಾಖಲಿಸ್ತಾ ಇದ್ದಾರೆ. ಬೇಸಬಲ ಪ್ರಯತ್ನ ಸುಂದರತೆ ಹೊರತ ಡಿಫಲ್ ಆಗಿ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ದಾಖಲಿಸಿದ್ರು. ಓಟಗಳು ಮತ್ತೆ ದಾಖಲಾತಿಯನ್ನು ಕಾಣುತ್ತಾ ಇದೆ. ಒಂದು ಓಟದ ಹೆಚ್ಚುವರಿ 13 ಓಟವನ್ನು ಆರಂಭಿಕವನ್ನು ಚಾಲ್ತಿಯಲ್ಲಿ ದಾಖಲಿಸ್ತಾ ಇದೆ. 25ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರತಕ್ಕಂಥ ತಂಡ ಆರಂಭಿಕ ಹಂತದಲ್ಲಿ ಟೀಮ್ ಇಂಡಿಯಾ ಬಾಬುಲನ್ ಪರವಾಗಿ ಬಹಳಷ್ಟು ತಮ್ಮ ಎಸ್ಆರ್ಗೆ ತೋರ್ಪಡಿಸಿದ್ದಾರೆ. 30 ಮುಟ್ಟಿ ಓಟ ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಮಿಡ್ ಆಫ್ ಅಲ್ಲಿ ಪವನ್ ರೆಡ್ಡಿ ಓಟವನ್ನು ದಾಖಲಿಸಿದ್ರು. ತಂಡದ ಮೊತ್ತವು ಕೂಡ 14 ಓಟವನ್ನು ತಲುಪ್ತಾ ಇದೆ. ಹನ್ನೊಂದು ಓಟಗಳು ಬರಬೇಕಾಗಿದೆ ಇನ್ನಿರ್ತಕ್ಕಂಥ 30 ಚೆಂಡುಗಳಲ್ಲಿ. ಪ್ರಸ್ತುತ ಪಂದ್ಯವನ್ನು ಜಯಿಸಬಲ್ಲಂತ ಪ್ರಯತ್ನವನ್ನು ಟೀಮ್ ಇಂಡಿಯಾ ಬಾಬು 11 ಆಟಗಾರರು ಮಾಡ್ತಾ ಇದ್ದಾರೆ. ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಕೂಡ. ವಿಕಾಸ್ ಎಸ್ಆರ್ಕೆ ಭಾಗದ ಎರಡನೇವರಿಗಾಗಿ ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಓಟಗಳು ಬರುತ್ತಾ ಇದೆ. ಒಂದು ಓಟಗಳ ಸೇರ್ಪಡೆ 10 ಓಟಗಳು ಬರಬೇಕಾಗಿದೆ. ಆರಂಭಿಕ ಓವರಲ್ಲಿ ಒಂದು ಸಿಕ್ಸರ್ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಪಟ್ಟಾಭಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇದಾದ ಬಳಿಕ ದಿನದ 3ನೆಯ ಪಂದ್ಯ ಸಾಗಲಿಕ್ಕಿದೆ ಕೂಡ. ಸ್ಮ್ಯಾಶರ್ಸ್ ಮತ್ತು ಟೀಮ್ ಎಂಆರ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಲಾಂಗರ್ ಅಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪಟ್ಟಾಭಿ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಅದ್ಯಾವ ಆಟಗಾರನಿತ್ತ ಕಳಿಸಿಕೊಡ್ತಾರೆ ನೋಡಬೇಕಾಗಿದೆ. ವರ್ತೂರಿನ ವಿಭಾಗದಲ್ಲಿ ತನ್ನದಾದ ಯಶಸ್ಸನ್ನು ಕಂಡಿರ್ತಕ್ಕಂಥವರು
ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡರ್ ಬಾಲಕೃಷ್ಣ ಬಾಲು ಅಂಕಣಕ್ಕೆ ಬರುತ್ತಾ ಇದ್ದಾರೆ. 10 ಓಟಗಳ ಅವಶ್ಯಕತೆ. ಬಾಲ ಹೊಸ ಆಟಗಾರನ ಸೇರ್ಪಡೆ. ಓಟಗಳು ಬರಬೇಕಾಗಿದೆ ಇರತಕ್ಕಂಥ ಚೆಂಡುಗಳಲ್ಲಿ ಜಯಕ್ಕಾಗಿ. 25 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡುತ್ತಾ ಇರತಕ್ಕಂಥ ಟೀಮ್ ಇಂಡಿಯಾ ಬಾಬು 11 ವೆಂಕಟೇಶ್ ಬಾಬು ರೆಡ್ಡಿ ಅವರ ಸಾರಥ್ಯದ ತಂಡವೂ ಕೂಡ. ಶಾಟ್ ಹೊಡೆದ ದಾಖಲಿಸಲ ಪ್ರಯತ್ನ ಬಾಲಕೃಷ್ಣ ಬಾಲು ಮಾಡುತ್ತಾರೆ. 1 ಓಟಗಳ ಸೇರ್ಪಡೆ. ಬಾಲ ಖಾತೆ ಆರಂಭವನ್ನು ಕಾಣ್ತಾ ಇದೆ. 9 ಓಟಗಳು ಬರಬೇಕಾಗಿದೆ ಕೂಡ. ಪವನ್ ರೆಡ್ಡಿ ಈತ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಶಾಟ್ ಕಾಣಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳು ಬರುತ್ತಾ ಇತ್ತು. ಮತ್ತೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಹಂತದ ಬಿರುಸಿನ ಆರಂಭವನ್ನು ಕೊಟ್ಟಿರ್ತಕ್ಕಂಥ ಪಟ್ಟಾಭಿ ಒಂದು ಸಿಕ್ಸರ್ ಒಂದು ಬೌಂಡ್ರಿಯನ್ನು ದಾಖಲಿಸಿಕೊಂಡು ಆರಂಭಿಕ ಹಂತದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಅದಾದ ಬಳಿಕ ಒಂದೆಡೆ ಬಾಲಕೃಷ್ಣ ಬಾಲ ಅಂಕಗಳ ಎಂಟ್ರಿಯನ್ನು ಕಂಡಿದ್ದಾರೆ. ಶಾಟ್ ದಾಖಲಿಸಲ ಪ್ರಯತ್ನಗಳ ನಡುವೆ ತನ್ಮೂಲಕ್ಕಿಂತ 2ನೇ ವಿಕೆಟ್ ಟೀಮ್ ಇಂಡಿಯಾ ಬಾಬು 11 ಕಳ್ಕೊಳ್ತಾ ಇದೆ. ಬಾಲ ರೂಪದಲ್ಲಿ 2ನೇ ವಿಕೆಟ್ಸ್ ಅನ್ನ ಇಲ್ಲಿ ಕಳ್ಕೊಂಡ್ರು. ಅದೇ ಆಟಗಾರನ ಕಳಿಸಿ ಕೊಡ್ತಾರೆ ನೋಡಬೇಕಾಗಿದೆ. ಹೊಸ ಆಟಗಾರನ ಸೇರ್ಪಡೆ ಹರಿಕಿರಣ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಪಾಯಿಂಟ್ ವಿಭಾಗದಲ್ಲಿ ಓಟಗಳ ಸೇರ್ಪಡೆ 2ನೇ ಓಟಗಳಿಗೆ ಅವಕಾಶವನ್ನಾಯ್ತಾ ಕಲ್ಕೆರೆ ಕಿಂಗ್ಸ್ ಕ್ಷೇತ್ರ ರಕ್ಷಕರು ಮಾಡಿಕೊಟ್ರು. 19 ಓಟವನ್ನು ತಲುಪ್ತಾ ಇದೆ. 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ಕೂಡ. 19ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಪವನ್ ರೆಡ್ಡಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 6 ಓಟಗಳ ಅವಶ್ಯಕತೆ. ಗೋಟದ ಹಿಂಭಾಗದಲ್ಲಿ ಹೆಚ್ಚುವರಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನಾ ತೀರ್ಪು ರವಾನಿಸ್ತಾ ಇದ್ದಾರೆ. ಸುನಿಲ್ ವಾರಣಾಸಿ ಮತ್ತು ಮದಿ ದಾಸರಹಳ್ಳಿ, ಲಕ್ಷ್ಮೀಕಾಂತ್ ದಾಸರಹಳ್ಳಿ ಈ ರೀತಿಯಾಗಿ 3 ನಿರ್ಣಾಯಕರು ಈ ಒಂದು ಪಂದ್ಯಾಕೂಟದಲ್ಲಿ ತಮ್ಮ ಕಾಯಕವನ್ನು ಮಾಡುತ್ತಾ ಇದ್ದಾರೆ. ಅವರಿಗೆ GBA ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬಿರುಸಿನ ಹೊಡೆತ ದಾಖಲಿಸಲ ಪ್ರಯತ್ನ ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲ. 3ನೇ ವಿಕೆಟ್ ಸಾಘಾತವನ್ನು ಕಾಣುತ್ತಾ ಇದೆ. 10ರಲ್ಲಿ ಕಳ್ಕೊಳ್ತಾ ಇದ್ದಾರೆ ಕೂಡ. ಹೊಸ ಆಟಗಾರನ ಸೇರ್ಪಡೆ ಸುಧಾಕರ್ ಅಂಕಣಕ್ಕೆ ಬರುತ್ತಾ ಇದ್ದಾರೆ. ಎರಡು ಓಟಗಳ ಅವಶ್ಯಕತೆ ಟೀಮ್ ಇಂಡಿಯಾ ಬಾಬು 11 ಪ್ರಸ್ತುತ ಪಂದ್ಯವನ್ನು ಜಯಿಸಬೇಕಾದ್ರೆ. ಇದಾದ ಬಳಿಕ 2ನೇ ದಿನದ 3ನೇ ಪಂದ್ಯ ಅಂಕಣಗಳ ಭಾಗದಲ್ಲಿ ಆರಂಭವನ್ನು ಕಾಣಲಿಕ್ಕಿದೆ. ಆ 2 ತಂಡದ ಆಟಗಾರ ಸಿದ್ಧತೆಯನ್ನು ಕಾಣಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಟೀಮ್ MR ಮತ್ತು ಸ್ಮ್ಯಾಶರ್ಸ್
ಮುಂದಿನ ಪಂದ್ಯಾಟವನ್ನು ಆಡುತ್ತಾರೆ. 2 ಓಟಗಳ ಅವಶ್ಯಕತೆ. ಸುಧಾಕರ್ ತಟ್ಟಿ ಮುಟ್ಟಿ ಓಟ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಚೆಂಡು ತೀರಾ ಕೆಳಗೆ ಅದು ಹೋಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತಾ ಇದೆ. ಬಹಳ ಶತಮಾನತೆ ಹೊಡೆತ ಗೋಟದ ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಟೀಂ ಇಂಡಿಯಾ ಬಾಬು 11 ಪ್ರಸ್ತುತ ಪಂದ್ಯವನ್ನು ಜಯಿಸ್ತಾ ಇದೆ. ಪಂದ್ಯವನ್ನು ಇಲ್ಲಿ ಜಯಿಸ್ತಾ ಇದೆ. ತಂಡಕ್ಕೆ ಅಭಿನಂದನೆಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಕಲ್ಕೆರೆ ಕಿಂಗ್ಸ್ ತಂಡಕ್ಕೆ ಮುಂದಿನ ಪಂದ್ಯದಲ್ಲಿ ಶುಭವಾಗಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇವೆ ಕೂಡ. ಈಗಾಗಲೇ ಪ್ರಸ್ತುತ ಪಂದ್ಯವನ್ನು ಟೀಂ ಇಂಡಿಯಾ ಬಾಬುಲನ್ನು ಜಯಿಸ್ತಾ ಇದೆ. ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತಾ ಇರ್ತಕ್ಕಂಥ ಆಟಗಾರ ಟೀಂ ಇಂಡಿಯಾ ಬಾಬುಲನ್ ಪರವಾಗಿ ಬಹಳ